ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೂಡೋಣ ಪಡುವಣಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಗವಿಗಂಗಾಧರೇಶ್ವರ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೊರ ಬಂದೆ. ಸೊ ಬಂದಾಗ ಅಲ್ಲೊಬ್ಬ ಬುಕ್ ಅಂಗಡಿ ಅಂದರೆ ಬುಕ್ಸ್ ಮಾರ್ತಾ ಇರೋರನ್ನ ಮಾತಾಡಿಸಿದೆ. ಅವ್ರು ಹೇಳಿದರು ಇಲ್ಲೇ ಸ್ವಲ್ಪ ದೂರದಲ್ಲಿ ಅಂದರೆ ಒಂದು 300-400 ಮೀಟ್ರ್ ದೂರದಲ್ಲಿ ಒಂದು ಬಂಡೆ ಮಹಾಕಾಳಮ್ಮ ಅಂತ ದೇವಸ್ಥಾನ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಆ ತಾಯಿ ಮುಖ ನೋಡಿದರೆ ಅಂದರೆ ದರ್ಶನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಮನಸ್ಸಲ್ಲಿರೋ ನೋವುಗಳೆಲ್ಲ ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅವೆಲ್ಲವೂ ನಿವಾರಣೆ ಆಗುತ್ತೆ. ಹೋಗಿ ಒಂದ್ಸಲ ದರ್ಶನ ಮಾಡಿ ಅಂತ ಹೇಳಿದ್ರು. ಸರಿ, ಅದ್ಯಾವುದಪ್ಪ ದೇವಸ್ಥಾನ, ಆಗ ನೋಡೇ ಬಿಡೋಣ, ನನಗೂ ಹೆಂಗೆ ಫ್ರೀ ಆಗಿದ್ದೀನಿ, ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಅವ್ರು ಹೇಳಿದರು ನಡ್ಕೊಂಡು ಹೋದ್ರೆ ಸಾಕು ಸಿಗುತ್ತೆ ಅಂತೇಳಿ ಆ ರೂಟು ಹೇಳಿದ್ರು, ಈ ಥರ ಹೋಗಿ ಅಂತೇಳಿ. ಅದೇ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ. ನೋಡಿ ಸ್ನೇಹಿತರೆ, ನನ್ನ ಅದೃಷ್ಟ ಇದೆ, ಚೆನ್ನಾಗಿದೆ ಅನಿಸುತ್ತೆ. ಇಲ್ಲೇ ನೋಡಿ ನಿಮ್ಗೆ ಅಗೋರಿಗಳು ಕಾಣಿಸ್ತಾ ಇದ್ದಾರೆ ದೂರದಲ್ಲಿ. ನೋಡಿ, ಕ್ಯಾಮ್ರಾದಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ನೋಡಿ, ನಾನು ಬಂದಿನೇ ಇಲ್ಲಿಗೆ ಅಗೋರಿಗಳು ಬಂದಿದ್ದಾರೆ. ಸೊ ಆಮೇಲೆ ಮತ್ತೆ ಇನ್ನೂ ಕ್ಯಾಪ್ಚರ್ ಮಾಡ್ತೀನಿ ಮುಂದೆ ಹೋಗಿ ಅವ್ರನ್ನ. ಬನ್ನಿ ಹೋಗೋಣ ಇವಾಗ. ಸ್ನೇಹಿತರೆ, ಆಮೇಲೆ ಇನ್ನೊಂದು, ಇದು ನಾನು ಇದೇನು ಗವಿಪುರಮಲ್ಲಿದೆ ಅಂತ ನಾನು ಹೇಳ್ತೀನಿ. ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ಕೇವಲ 300-400 ಮೀಟ್ರ್ ದೂರದಲ್ಲಿದೆ ಅಂತ ನಾನು ಹೇಳ್ತಿದ್ದೀನಿ. ಇದು ಬೆಂಗಳೂರಲ್ಲಿರೋರಿಗೆ ಅರ್ಥ ಆಗುತ್ತೆ, ಇದು ಬೆಂಗಳೂರಲ್ಲಿದೆ ಅಂತೇಳಿ. ದಯವಿಟ್ಟು ಬೆಂಗಳೂರಿಂದ ಅಂದರೆ ಈ ವಿಡಿಯೋನ ಹೊರಗಡೆ ಬೆಂಗಳೂರು ಬಿಟ್ಟು ಬೇರೆ ಜನ ಏನು ನೋಡ್ತಿರ್ತೀರ, ಬೆಂಗಳೂರಿಗವ್ರು ಬಿಟ್ಟು, ಸೊ ಅವ್ರಿಗೂ ಹೇಳ್ತಿದ್ದೀನಿ, ಇದು ಬೆಂಗಳೂರಲ್ಲಿರೋ ಜಾಗ, ಬೆಂಗಳೂರಲ್ಲಿರೋ ದೇವಸ್ಥಾನ. ಇದು ಬೆಂಗಳೂರಿನ ಗವಿಪುರಂನಲ್ಲಿರುವಂಥ ದೇವಸ್ಥಾನ ಸ್ನೇಹಿತರೆ. ಇದು ನೋಡಿ, ಇಲ್ಲಿ ಅತಿ ಹೆಚ್ಚಾಗಿ ನಿಂಬೆಹಣ್ಣು ಮಾರ್ತಾರೆ. ನಿಂಬೆಹಣ್ಣಿನ ಮಹತ್ವ ಏನಂತ ನಾನು ಹೇಳ್ತೀನಿ. ಈ ದೇವಸ್ಥಾನ ನಿಂಬೆಹಣ್ಣನ್ನ ತುಂಬ ಉಪಯೋಗಿಸ್ತಾರೆ ದೃಷ್ಟಿ ತೆಗೆಯೋಕ್ಕೋಸ್ಕರ. ಸೊ ಅಂತ ನಿಮಗೆ ತೋರಿಸ್ತೀನಿ ಮುಂದೆ ನಾನು. ನೋಡಿ, ಮಹಾಕಾಳಿ ರೂಪ ಮೊದಲೇ ಕಾಣಿಸ್ತಾ ಇದೆ, ಮತ್ತು ಮಹಿಷಾಸುರ ಇದ್ದಾನೆ. ಹಾಗೆ ನೋಡಿ, ಇಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಒಂದು ಚಿಂತೆ ಬೇಡ. ಆಮೇಲೆ ಸ್ನೇಹಿತರೆ, ಇದು ಏನು ದೇವಸ್ಥಾನ ಇದೆ, ಇದು ಉದ್ಭವ ದೇವಿ ಮೂರ್ತಿ, ಅಂದರೆ ಬಂಡೆಯಲ್ಲೇ ಮಹಾಕಾಳಿ ರೂಪ ಉದ್ಭವ ಆಗಿತ್ತು. ಸೊ ಹಾಗಾಗಿ ಇದನ್ನು ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಇವತ್ತು ಭಾನುವಾರ, ನಾನು ಭಾನುವಾರ ದಿನ ಬಂದಿದ್ದೀನಿ. ಸೊ ಭಾನುವಾರ ಇಷ್ಟು ರಶ್ ಇದೆ. ಆ್ಯಕ್ಚುಲಿ ಇಷ್ಟು ಇರೋದಿಲ್ಲ, ಯಾಕೆ ಇಷ್ಟು ಇದೆಯೋ ಗೊತ್ತಾಗ್ತಾ ಇಲ್ಲ. ಅಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತೀವಿ, ನನಗೆ ಗೊತ್ತಾಗ್ತದೆ ಇಷ್ಟೊಂದು ಕ್ರೌಡ್ ಇದೆ ಅಂತೇಳಿ. ಯಾಕೆ ನನಗೆ ಇಷ್ಟು ಅನಿಸ್ತಾ ಇದೆ ಅಂದರೆ, ನಾನು ಈಗ ತಾನೇ ಗವಿಗಂಗಾಧರೇಶ್ವರ ದೇವಸ್ಥಾನ ನೋಡ್ಕೊಂಡು ಬಂದೆನಲ್ಲ, ಅಲ್ಲಿ ಇಷ್ಟೊಂದು ಜನ ಇಲ್ಲ. ಆದರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ, ಎಷ್ಟು ಜನ ಕ್ಯೂ ಹಚ್ಕೊಂಡು ಕಾಯ್ತಾ ಇದ್ದಾರೆ ಬೇಡ್ಕೊಳಕ್ಕೆ, ತಮ್ಮ ಮನಸ್ಸಿನ ಇಚ್ಛೆನ ಬೇಡ್ಕೊಳಕ್ಕೆ ಅಲ್ಲಿ ಕಾಯ್ತಾ ಇದ್ದಾರೆ. ಕಲ್ಲಿನ ಕುಂಭದ ರೀತಿ ಇದೆ ಅದು, ಅದ್ರ ಮುಂದೆ ನಿಂತ್ಕೊಂಡು ಬೇಡ್ಕೊತಾರೆ. ಇಲ್ಲಿ ಗಂಟೆ ಬಾರಿಸಿ ಅಲ್ಲೂ ನಿಂತ್ಕೊಂಡು ಬೇಡ್ಕೊಂಡು ಹೋಗ್ತಾರೆ. ಸೊ ಆಸೆ ಈಡೇರಿದ ಮೇಲೆ ಏನಾದ್ರು ಇದು ಆಸೆಗೆ ಏನು ಹೇಳ್ಕೊಂಡಿರ್ತಾರೋ ನೀವು ಮಾಡ್ಬೋದು ಅನ್ಕೊತೀನಿ. ನೋಡಿ, ಇಲ್ಲೆಲ್ಲ ದೀಪ ಹಚ್ಚಿದ್ದಾರೆ. ನೋಡಿ ಸ್ನೇಹಿತರೆ, ಇದು ದೇವಸ್ಥಾನಕ್ಕೆ ಎಂಟ್ರೆನ್ಸು. ಈ ಕಾಣಿಸ್ತಾ ಇದೆ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ. ಮಹಾಂಕಾಳಿ ಅಂತ ಬರೆದಿದ್ದಾರೆ, ಮಹಾಕಾಳಿ ಅಂತ ಬರೆದಿಲ್ಲ. ನೋಡಿ, ಇದು ಪ್ರಸಾದ ಕೊಡೋ ಏರಿಯಾ. ಇದು ಫಸ್ಟ್ ದೇವರು ದರ್ಶನ ಮಾಡ್ಕೊಬರೋಣ, ನಂತರ ನಿಮಗೆ ತೋರಿಸ್ತೀನಿ ಇಲ್ಲಿ ಏನು ಪ್ರಸಾದ ಕೊಡ್ತಾರೆ ಏನು ಅಂತೇಳಿ. ಸ್ನೇಹಿತರೆ, ಇದೊಂದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯ ಆಗಿದೆ, ಮತ್ತು ನೆಗೆಟಿವ್ ಶಕ್ತಿ ಏನಿದೆ ಅದು ನಾಶಪಡಿಸುವ ಶಕ್ತಿಶಾಲಿ ದೇವತೆ ಇದು ಅಂತ ನಂಬ್ತಾರೆ ಇಲ್ಲಿ ಜನ. ನೋಡಿ, ಎಷ್ಟು ಫ್ಯಾನ್ಗಳು ಉರಿತಾ ಇದ್ದಾವೆ, ಒಳಗಡೆ ಓಡ್ತಾ ಇದ್ದಾವೆ. ಏನು ಎಷ್ಟು ಜನ ಇದ್ದಾರಪ್ಪ. ನಾನು ಈಗ ತಾನೆ ಅಂಥ ಹಳೆ ದೇವಸ್ಥಾನದಲ್ಲಿ ಹೋಗಿ ಬಂದಿದ್ದೀನಿ, ಶಿವನ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇಷ್ಟೊಂದು ಜನ ಇದ್ದಾರೆ. ಇಷ್ಟು ಜನ ಇಲ್ಲ, ಇದರ ಅರ್ಧದಷ್ಟು ಇಲ್ಲ ಅಲ್ಲಿ. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಭಯ. ಆ್ಯಕ್ಚುಲಿ ನಾನು ಇಷ್ಟು ಜನ ಬಂದಿರೋದ್ರಿಂದನೇ ಇಲ್ಲಿ ವಿಡಿಯೋ ಮಾಡೋಕೆ ಆಗ್ತಾ ಇರೋದು ಅನಿಸುತ್ತೆ. ಇಲ್ದಿದ್ರೆ ಕಮ್ಮಿ ಜನ ಇದ್ದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಅಲೋ ಮಾಡಲ್ಲ. ಸ್ನೇಹಿತರೆ, ಈ ದೇವಸ್ಥಾನ ತುಂಬ ಹಳೆಯದು. ಅಂದರೆ ಈ ಕೆಂಪೇಗೌಡರು ಏನು ಬೆಂಗಳೂರು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರಲ್ಲ, ಅದಕ್ಕಿಂತಲೂ ಹಿಂದೆ ಇದ್ದಂಥ ದೇವಸ್ಥಾನ ಇದು ಅಂತೇಳಿ. ನೋಡಿ, ಅಗೋರಿಗಳು ಮತ್ತೆ ವಾಪಸ್ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಒಂದು 4-5 ಜನ ಈ ಥರ ಬಟ್ಟೆ ಹಾಕಿದ್ದಾರೆ. ಒಬ್ಬರಂತೂ ಫುಲ್ ಬಟ್ಟೆನೇ ಹಾಕಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅದು ನಿಮಗೆ ನಾವು ವಿಡಿಯೋ ಮಾಡಿ ತೋರ್ಸೋಕೆ ಹೋಗಲಿಲ್ಲ. ನೋಡಿ, ಇಲ್ಲಿ ಹಾಲು ತುಪ್ಪ ಏನೋ ಸುರಿತಿದ್ದಾರೆ ಇದ್ರ ಮೇಲೆ. ಅಂದರೆ ಇದು ನಿಂಬೆಹಣ್ಣನ್ನ ತ್ರಿಶೂಲಕ್ಕೆ ಚುಸ್ತಾರೆ, ಅಂದರೆ ದೃಷ್ಟಿ ತೆಗೆಯೋ ಜಾಗ. ಅದಕ್ಕೆ ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ನಿಂಬೆಹಣ್ಣ ಅತಿ ಹೆಚ್ಚಾಗಿ ಬಳಸ್ತಾರೆ ಈ ದೇವಸ್ಥಾನದಲ್ಲಿ ಅಂತೇಳಿ. ಏನಕ್ಕೆ ಅಂದರೆ ದೃಷ್ಟಿ ತೆಗೆಸ್ತಾರೆ. ಆ ನಿಂಬೆಹಣ್ಣ ತಂದುಬಿಟ್ಟು ಇಲ್ಲಿ ಸುಳಿದ್ಬಿಟ್ಟು ಆ ತ್ರಿಶೂಲಕ್ಕೆ ಚುಚ್ಚಿ ಅಲ್ಲಿ ಬೀಳಿಸ್ತಾರೆ. ಸೊ ಆವಾಗ ದೃಷ್ಟಿ ಹೋಯ್ತು ಅಂತ, ದೃಷ್ಟಿ ಏನಾದರೂ ಆಗಿದ್ರೆ ಹೋಗುತ್ತೆ ಅಂತ.
ಸೊ ಹಾಗಾಗಿ ನಿಂಬೆಹಣ್ಣು ಹೆಚ್ಚಾಗಿ ಬಳಸ್ತಾರೆ ನೋಡಿ, ಅಲ್ಲಿ ಚೂಸ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರಪ್ಪ ಇವತ್ತು ಇಲ್ಲಿ, ಓಡಾಡೋಕ್ಕೆ ಆಗ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಬೀಗಗಳು ಹಾಕಿದ್ದಾರೆ ಹರಕೆ ಕಟ್ಕೊಂಡು, ಅಂದರೆ ಬೇಡ್ಕೊಳೋದು, ಇದಾದರೆ ನಾನು ಮಾಡಮ್ಮ ತಾಯಿ ಅಂತೇಳಿ ಬೀಗ ಹಾಕಿ ಹೋಗೋದು. ನೋಡಿ ದೇವತೆ ಇಲ್ಲೇ ಕುಂತಿದ್ದಾರೆ, ಅಮ್ಮನವರು. ಎಷ್ಟು ಬೀಗ ಇದಾವಪ್ಪ ಇಲ್ಲಿ, ಎಣ್ಸೋಕ್ಕೆ ಆಗಲ್ಲ ಅಷ್ಟು ಬೀಗ ಇದಾವೆ. ನೋಡಿ ಸೈಡ್ಗೆಲ್ಲ ಹಾಕಿದ್ದಾರೆ, ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೊಬ್ರು ಹಾಕ್ತಾ ಇದ್ದಾರೆ ಬೀಗ. ದೇವ್ರೆ ಆ ಬೀಗ ಹಾಕೋರ್ಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಈ ವಿಡಿಯೋ ನೋಡ್ತೀರಾ ಎಲ್ಲರಿಗೂ ಒಳ್ಳೇದು ಮಾಡೋ ತಾಯಿ. ಮುಂದೆ ಹೋಗೋಣ ಬನ್ನಿ. ಇವಾಗ ತೋರಿಸ್ತೀನಿ ನಿಮಗೆ, ಈ ಕಡೆನೂ ಪ್ರತಿಯೊಂದು ತೋರಿಸ್ತೀನಿ. ಇಲ್ಲಿ 100 ರೂಪಾಯಿಗೂ ಕ್ಯೂ ಇದೆ, 200 ರೂಪಾಯಿಗೂ ಕ್ಯೂ ಇದೆ ದರ್ಶನ ಮಾಡೋಕ್ಕೆ ಅಮ್ಮವ್ರದ್ದು. ಇಲ್ಲಿ ಬರ್ದಿದ್ದಾರೆ ನೋಡಿ, ನಿಮಗೆ ತೋರಿಸ್ತೀನಿ. ಅಮ್ಮನವರ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಪ್ರಸಾದಕ್ಕೆ 15,000, ದುರ್ಗಾ ಹೋಮ ಮಾಡಿಸೋಕ್ಕೆ 3,000, ಇನ್ನು ಪಂಚಾಮೃತ ಅಭಿಷೇಕಕ್ಕೆ 1,000 ರೂಪಾಯಿ. ಹೀಗೆ ಪ್ರತಿಯೊಂದೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಪ್ರಕಾರವಾಗಿ ನೀವು ಮಾಡ್ಕೊಂಡ್ರೆ ಅಷ್ಟು ದುಡ್ಡು ಆಗುತ್ತೆ. ಅದು ನಿಮ್ಗೆ ಏನು ಬೇಕೋ ಅದು ಮಾಡಿಸಿದರೆ ಇಲ್ಲಿ. ಆಮೇಲೆ ನೋಡಿ ನಿಮ್ಗೆ ಕ್ಯೂಗಳು ಕಾಣಿಸ್ತವೆ ಅಲ್ಲಿ. ಇಲ್ಲಿ ನೋಡಿ ಸೈಡಿಗೆ ಬಲಗಡೆ ಒಂದು ಕ್ಯೂ ಇದೆ, ಹಾಗೆ ಇಲ್ಲಿ ಸಾಯಿಬಾಬಾ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಇಲ್ಲಿ ಒಟ್ಟು 6 ದೇವರುಗಳಿದ್ದಾವೆ ಸ್ನೇಹಿತರೆ. ಒಂದು ನಾಡ ಮಾರಮ್ಮ ಅಂತೇಳಿ, ಕೈ ಮಾರಮ್ಮ ಅಂತೇಳಿ, ಸಾಯಿಬಾಬಾ, ಸುಬ್ರಹ್ಮಣ್ಯ ಸ್ವಾಮಿ, ಬನ್ನಿ ಮಹಾಕಾಳಿ, ಕಾಟೇರಮ್ಮ ಅಂತೆಲ್ಲ. ಇದೇನು ಕ್ಯೂ ಇದೆ ಈಗ ಎಡಗಡೆ, ಇದು ಫ್ರೀ ಕ್ಯೂ, ಇದಕ್ಕೆ ದುಡ್ಡಿಲ್ಲ ಆಯಿತಾ. ಇದಕ್ಕೇನು ದುಡ್ಡು ತೊಗೊಳಲ್ಲ, ಇದು ಫ್ರೀಯಾಗಿ ಬಿಡ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ ಇದು ತುಂಬ. ಇನ್ನು ಮುಂದೆ ಒಂದು ನಾನು ಎಂಟ್ರೆನ್ಸಲ್ಲಿ ಬಂದಿಲ್ಲ, ಅದು 100 ರೂಪೀಸು. ಇಲ್ಲಿ ಮುಂದೆ ಸ್ವಲ್ಪ ಹೋದರೆ ಅದು 200 ರೂಪೀಸ್. ನೋಡಿ ಸ್ನೇಹಿತರೆ, ಎಲ್ಲ ಕಡೆಗೂ ಅಂದರೆ ಗರ್ಭಗುಡಿ ಬಿಟ್ಟು ಸುತ್ತಲಿಗೂ ಕೆಲವೊಂದು ದೇವ್ರುಗಳಿದ್ದಾವೆ. ಅಷ್ಟೊತ್ತಿಗೆ ಹೇಳಿದ್ನಲ್ಲ ಕಾಟೇರಮ್ಮ ಅಂತೆಲ್ಲ. ಸೊ ಅವೆಲ್ಲ ದೇವ್ರ ಮೂರ್ತಿಗಳಿಲ್ಲಿದ್ದಾವೆ, ಸಣ್ಣ ಪುಟ್ಟ ಗುಡಿಗಳ ಥರ ಇದೆ. ನೀವು ತೋರಿಸ್ತಾ ಹೋಗ್ತೀನಿ, ಎಲ್ಲದೂ ತೋರ್ಸೋಕ್ಕಾಗಲ್ಲ. ಕೆಲವೊಂದು ಸಲ ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳ್ತಾರೆ. ಸೊ ಹೇಳಿದ್ದಾರೆ ಈಗಾಗಲೇ ನನಗೆ. ನೋಡಿ ಎಷ್ಟು ಜನ ಇದ್ದಾರೆ, ಜನನೋ ಜನ, ಒಟ್ಟು ಓಡಾಡೋಕ್ಕೆ ಆಗಲ್ಲ ಅಷ್ಟು ಜನ. ನೋಡಿ ಇದು ಇದೆ ಬನ್ನಿ ಮಹಾಕಾಳಿ ದೇವಾಲಯ. ದೇವ್ರನ್ನ ತೋರ್ಸೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಅದು ನೋಡಿ ತೋರಿಸ್ತೀನಿ. ಬನ್ನಿ ಮಹಾಕಾಳಿ ನೋಡಿ, ಅಮ್ಮನವ್ರು ಹಿಂಗೆ ಕುಂತಿದ್ದಾರೆ, ದರ್ಶನ ಕೊಡ್ತಾ ಇದ್ದಾರೆ ನಮಗೆ. ನೋಡಿ ಸಿಗ್ತೀನಿ. ಶಿವನ ಮುಂದೆ ನಂದಿ ಇದ್ದಂಗೆ, ಕಾಳಿ ಮುಂದೆ ಸಿಂಹ. ನೋಡಿ ಹೀಗಿದೆ ಸಿಂಹ. ಅಮ್ಮನವ್ರ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಿದೆ. ಸ್ನೇಹಿತರೆ, ಎಲ್ಲ ದೇವಸ್ಥಾನಗಳಲ್ಲೂ ದೇವರು ಒಂದು ಉದ್ಭವ ಆಗುತ್ತಲ್ಲ, ದೇವರು ಹುಟ್ಟುತ್ತಲ್ಲ, ಅದಕ್ಕೊಂದು ಕಥೆ ಇರುತ್ತೆ. ಹಾಗೆ ಇಲ್ಲೂ ಒಂದು ಪುರಾಣ ಕಥೆ ಇದೆ. ಏನಂದರೆ 1590ರಲ್ಲಿ ನಂಜಮ್ಮ ಅನ್ನೋರು ಈ ಪ್ರದೇಶದಲ್ಲಿ ಕುರಿ ಮೇಯಿಸ್ತಾ ಇರ್ತಾರೆ. ಆವಾಗ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ, ನಾನು ಮಹಾಕಾಳಿ ಎಂದು ನನಗೆ ಪೂಜೆ ಸಲ್ಲಿಸಬೇಕು ಅಂತ. ಸೊ ಇದು ಯಾರೋ ಪಡ್ಡೆ ಹುಡುಗರು ಕೆಲಸ ಇರಬೇಕು ಅಂತ ಅಮ್ಮ ಸುಮ್ಮನೆ ಹೋಗ್ತಾರೆ ಅವತ್ತು. ಮತ್ತು ಇನ್ನೊಮ್ಮೆ ಕುರಿ ಮೇಯ್ಸಕ್ಕೆ ಬಂದಾಗ ಅದೇ ಥರ ಧ್ವನಿ ಕೇಳಿಸುತ್ತೆ. ಆ ಅಮ್ಮಂಗೆ ಸ್ವಲ್ಪ ಭಯ ಆಗಿಬಿಟ್ಟು ಏನು ಮಾಡ್ತಾರೆ, ಗ್ರಾಮಸ್ಥರಿಗೆ ತಿಳಿಸ್ತಾರೆ. ಆ ಗ್ರಾಮಸ್ಥರು ಬಂದು ಇಲ್ಲೆಲ್ಲ ಹುಡುಕಾಡಿದಾಗ ಅಲ್ಲಿ ಒಂದು ಬಂಡೆಯಲ್ಲಿ, ಒಂದು 3-4 ಅಡಿ ಬಂಡೆ ಇರ್ಬೋದು, ಆ ಬಂಡೆಯಲ್ಲಿ ಒಂದು ಕಾಳಿ ರೂಪ ಮೂಡಿರೋದು ಕಾಣಿಸುತ್ತೆ. ಆವಾಗ ಅವ್ರಿಗೆ ಒಂದು ಗುಡಿ ಕಟ್ಬಿಟ್ಟು ಪೂಜೆ ಪ್ರಾರಂಭಿಸ್ತಾರೆ. ಆ ಗುಡಿಗೆ ಬಂಡೆ ಮಹಾಕಾಳಮ್ಮ ಅಂತ ಹೆಸರಿಡ್ತಾರೆ. ಅಂದರೆ ಬಂಡೆ ಮಹಾಕಾಳಿ ಅಂತೇಳಿ ಹೆಸರಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಕೊನೆಯದಾಗಿ ನೋಡಿ, ಮತ್ತೆ ಹೊರಗಡೆ ಬಂದಿದ್ದೀನಿ ದೇವಸ್ಥಾನದಿಂದ. ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಕ್ಯೂ ಇದೆ. ಈ ಕ್ಯೂ ಏನನ್ನೋದು ಈಗ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಸ್ನೇಹಿತರೆ, ಇದು ಪ್ರಸಾದ ಕೊಡೋ ಕ್ಯೂ. ಇಲ್ಲಿ ಪ್ರಸಾದ ಹಂಚ್ತಾ ಇದ್ದಾರೆ. ಅಂದರೆ ಈಗ ಅಲ್ಲಿ ದೇವ್ರನ್ನ ದರ್ಶನ ಪಡೋದು ಎಷ್ಟು ಲೇಟ್ ಆಯ್ತಲ್ಲ, 2-3 ಅವರ್ ಆಯಿತು. ಸೊ ಆ ಥರ ಇಲ್ಲಿ ಲೇಟ್ ಆಗೋಲ್ಲ, ತಕ್ಷಣವೇ ಪ್ರಸಾದ ಸಿಗುತ್ತೆ. ಇಲ್ಲಿ ನೋಡಿ ಪೂರ್ವಕ್ಕೆ ಇಷ್ಟು ವ್ಯವಸ್ಥೆ ಮಾಡಿಸಿದ್ದಾರೆ, ಚೇರ್ಗಳು, ಟೇಬಲ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಜನ ಆರಾಮಾಗಿ ಕೂತ್ಕೊಂಡು ತಿಂದು ಹೋಗ್ಬೋದು ಪ್ರಸಾದನ. ಈ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ. ನೋಡಿ, ಈ ಪ್ರಸಾದ ಹೀಗಿದೆ ಸ್ನೇಹಿತರೆ. ನೋಡೋದಕ್ಕೆ ಇಷ್ಟು ಕಾಣಿಸುತ್ತೆ ಈ ಪ್ರಸಾದ. ಇಷ್ಟು ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ ಮಾತ್ರ ಪ್ರಸಾದ. ನೋಡಿ ಇಷ್ಟು ವಿಶಾಲವಾಗಿದೆ ಇದು ಪ್ರಸಾದ ತಿನ್ನೋ ಒಂದು ಜಾಗ ಇದು. ಇನ್ನು ಎಡಗಡೆ ಈ ಕಡೆ ಎಲ್ಲ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿದ್ದಾರೆ. ಮಜ್ಜಿಗೆ ಇದೆ, ಮೊಳಕೆ ಕಾಳುಗಳಿದ್ದಾವೆ, ಎಲ್ಲ ಥರದವು. ಇನ್ನು ಇದು ದೇವಸ್ಥಾನಕ್ಕೆ ದೇವರಿಗೆ ಸಂಬಂಧಪಟ್ಟಂಥ ತಾಯ್ತೆಗಳು, ದಾರಗಳು ಅವಿದ್ದಾವೆ, ದೇವ್ರ ಫೋಟೋಗಳಿದ್ದಾವೆ. ಸೊ ಅದನ್ನೆಲ್ಲ ಇಲ್ಲಿ ಮಾರ್ತಾ ಇದ್ದಾರೆ.
ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬನ್ನಿ, ತುಂಬ ಅದ್ಭುತವಾಗಿದೆ. ಆಮೇಲೆ ಇಷ್ಟೊಂದು ಜನ ಈ ದೇವಸ್ಥಾನಕ್ಕೆ ಬರ್ತಾರೆ ಅಂದರೆ ಸುಮ್ಮನೆ ಬರೋದಿಲ್ಲ. ಆಮೇಲೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಬಂದವರಿಗೆ ಇಲ್ಲಿ ನೋಡಿ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ತುಂಬ ಅದ್ಭುತವಾಗಿದೆ. ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ದೇವಸ್ಥಾನಗಳಲ್ಲಿ ಈ ಥರ ದೊಡ್ಡ ಜಾಗ ಪಾರ್ಕಿಂಗ್ ಇರೋದು ಇಲ್ಲೇ. ನಾನಂದ್ರೂ ಎಲ್ಲೂ ನೋಡಿಲ್ಲಪ್ಪ ಇಷ್ಟೊಂದು ದೊಡ್ಡ ಪಾರ್ಕಿಂಗ್. ಆರಾಮ್ ನೀವು ವೆಹಿಕಲ್ನ, ಸ್ವಂತ ವೆಹಿಕಲ್ ಇದ್ದರೆ ಬಂದು ಪಾರ್ಕಿಂಗ್ ಮಾಡಿ ಆರಾಮ್ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ನಾನಂತರೂ ಈ ದೇವ್ರ ದರ್ಶನ ಮಾಡ್ಕೊಂಡೆ. ದಯವಿಟ್ಟು ನೀವು ಬಂದು ಮಾಡ್ಕೊಳ್ಳಿ. ಇಷ್ಟು ಜನ ಇಲ್ಲಿ ಬರ್ತಾರೆ ಅಂದರೆ ಸುಮ್ಮನೆ ಬರೋಲ್ಲ. ಅವ್ರಿಗೇನೋ ಆಸೆಗಳು ಕೇಳ್ಕೊಂಡಿರ್ತಾರೆ, ಹರಕೆ ಇಟ್ಕೊಂಡಿರ್ತಾರೆ, ಈಡೇರಿರುತ್ತೆ. ಅದು ಅವ್ರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗಿ ಅದು ಪ್ರಚಾರ ಆಗಿ ಇಷ್ಟು ಜನ ಬರ್ತಿರ್ತಾರೆ. ಓಕೆ ಸ್ನೇಹಿತರೆ, ನನ್ನ ವೀಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ.